ಬಂದ್ವಿ. ಒಂದು ಅಟ್ಲೀಸ್ಟ್ ಇವತ್ತಿಂದು ಕವರ್ ಮಾಡೋಣ ಅಂತ ನನಗೆ. Hey guys, welcome back to my YouTube channel. I hope you guys are doing good. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದರೆ, ಇವತ್ತು ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ಸೊ 3 days ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಗೋವಾದಲ್ಲಿ. ಫ್ರಮ್ ಬ್ಯಾಂಗ್ಳೂರಿಂದ ನಾವು ಗೋವಾಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಒಂಥರ ರೋಡ್ ಟ್ರಿಪ್ ಥರ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಮಚ್ ನೀಡೆಡ್ ಬ್ರೇಕ್. ಯಾಕಂತ ಅಂದರೆ ನನ್ನ ಎಕ್ಸಾಮ್ಸ್ ರೀಸೆಂಟಾಗಿ ಫಿನಿಷ್ ಆಯಿತು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ನಾನು ಮಾಡ್ತಿದ್ದಿದ್ದು ಫಿಸಿಯೋಥೆರಪಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ. ಅದು 4.5 years ಕೋರ್ಸೆ. ಸೊ ಅಲ್ಲಿ ನಂದು 4 years ಫೈನಲ್ ಇಯರ್ ಮುಗೀತು. ನೆಕ್ಸ್ಟ್ ಇವಾಗ ಇಂಟರ್ನ್ಶಿಪ್ ಇದೆ. ಇಂಟರ್ನ್ಶಿಪ್ Jan 1st ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನಮ್ಗೆ ಹಾಲಿಡೇಸ್ ಇತ್ತು. ಸೊ ಈ ಹಾಲಿಡೇಸಲ್ಲಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನಿಮಗೂ ಕೂಡ ನಾನು ಅಲ್ಲಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಈಗ ಒಂದು 20 minutes ಆಯಿತು ಮನೆ ಬಿಟ್ಟು. ಆನ್ ದ ವೇ ಹಂಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ತಿಂಡಿಗೆ ನಿಲ್ಸಿದ್ದೀವಿ. ಈಗ ಆಲ್ರೆಡಿ 10:30 ಆಗಿದೆ ಅಲ್ವಾ. ಸೊ ಅಲ್ಲಿ ಆಮೇಲೆ ತುಂಬ ಲೇಟ್ ಆಗೋಗುತ್ತೆ ಅಂತ ಇವಾಗ ತಿಂಡಿಗೆ ನಿಲ್ಸಿದ್ದೀವಿ. ಇನ್ನೇನು ತಿಂಡಿ ಹೊರಡದೆ. ಆ್ಯಂಡ್ ನಾವು ನೆಕ್ಸ್ಟ್ ಸ್ಟಾಪ್ ಕೊಟ್ಟಿದ್ದು ಲಂಚ್ ಮಾಡೋಣ ಅಂತ. 3:30 ಹಂಗೆ ಆಗಿತ್ತು ಲಂಚ್ ಮಾಡೋ ಅಷ್ಟರಲ್ಲಿ. ಹೈವೇಲಿ ಯಾವುದೋ ಒಂದು ಹೋಟೆಲ್, ಅದು ನಂಗೆ ಹೋಟೆಲ್ ಹೆಸರು ಗೊತ್ತಿಲ್ಲ, ಬಟ್ ಹುಬ್ಳಿಯಲ್ಲಿ ತಿಂದ್ವಿ. ಲಂಚ್ ವಾಸ್ ಗುಡ್. ನೆಕ್ಸ್ಟ್ ಅದಾದಮೇಲೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹಾಗೆ ಕ್ಯಾಪ್ಚರ್ ಮಾಡಿದೆ ಇದನ್ನು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ನನ್ನ ವಾಯ್ಸ್ನ ಪ್ಲೀಸ್ ಇಗ್ನೋರ್ ಮಾಡಿ. ನನಗೆ ಫುಲ್ ಕೆಮ್ಮಿದೆ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು. ಇವಾಗ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಈಗ ಟೈಮ್ ಬಂದು 7 o'clock. ಈಗ ನಾವು ಧಾರವಾಡಲ್ಲಿದ್ದೀವಿ. ಇನ್ನೊಂದು 5 hours ಆಗುತ್ತೆ ಗೋವಾಗೆ ರೀಚ್ ಆಗೋಕ್ಕೆ. ಆ್ಯಂಡ್ ಫೈನಲಿ ವಿ ರೀಚ್ಡ್ ಗೋವಾ. ನಾವು ಗೋವಾಗೆ ರೀಚ್ ಆಗೋ ಅಷ್ಟರಲ್ಲಿ 11 o'clock ಹಂಗೆ ಆಗಿತ್ತು. ಆ್ಯಂಡ್ ಡೈರೆಕ್ಟ್ ಗೋವಾಗೆ ರೀಚ್ ಆಗಿ ಎಲ್ಲೂ ಹೋಗಿಲ್ಲ. ನಾವು ರೂಮ್ ಆಲ್ರೆಡಿ ಬುಕ್ ಮಾಡಿದ್ವಿ Airbnb ಆ್ಯಪಲ್ಲಿ. ಸೊ ಅಲ್ಲಿ ಡೈರೆಕ್ಟಾಗಿ ಹೋಗಿ ಚೆಕ್ ಇನ್ ಆಗಿ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೀವೇ ನೋಡಿ. ಗೈಸ್, ಇವಾಗ ನಾವು ಫಸ್ಟ್ ಸ್ಪಾಟ್ ಕ್ಯಾಂಡೋಲಿಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಗೈಸ್, ನಾವು ಬಂದಿರೋ ಫಸ್ಟ್ ಸ್ಪಾಟ್ ಬಂದು ಕ್ಯಾಂಡೋಲಿಮ್ ಬೀಚ್. ಚೆನ್ನಾಗಿದೆ ತುಂಬ. ಈಗ ಟೈಮ್ ಆಲ್ಮೋಸ್ಟ್ 12 o'clock. ಬಟ್ ಬೀಚ್ ಯಾಕೆ ಇಲ್ಲಿ ಕ್ಯಾಂಡೋಲಿಮ್ ಬೀಚ್ ಎಲ್ಲ ಕ್ಲೋಸ್ ಆಗಲ್ಲ, 24 hours ಓಪನ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೋಡೋಣ ಅಂತ ಬಂದ್ವಿ. ಒಂದು ಅಟ್ಲೀಸ್ಟ್ ಇವತ್ತಿಂದು ಕವರ್ ಮಾಡೋಣ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಂಗೆ ಮೊದಲೇ ಬೀಚಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೇ ಗೈಸ್, ದಿಸ್ ಇಸ್ ನೆಕ್ಸ್ಟ್ ಡೇ. ಇವಾಗ ನಾವು ಇಲ್ಲಿ ಫಿಶ್ ಥಾಲಿ ಎಲ್ಲೋ ಫೇಮಸ್ ಅಂತೆ. ಸೊ ಅದಕ್ಕೆ ಇಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಊಟ ಮಾಡಿ ನಾವು ಹೊರಟಿದ್ದು ಒಂದು ಬೀಚ್ ನೋಡೋಣ ಅಂತ. ನಾವಿದ್ದಿದ್ದು ನಾರ್ತ್ ಗೋವಾಲಿ, ಆ ಬೀಚ್ ಇರೋದು ಸೌತ್ ಗೋವಾಲಿ. ನಾವು ಸೌತ್ ಗೋವಾದಲ್ಲಿ ಅಟ್ಲೀಸ್ಟ್ ಒಂದು ಬೀಚ್ ಕವರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಅಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ. ನಾರ್ತ್ ಗೋವಾಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನೀವು ಬೀಚಸ್ ಎಲ್ಲ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಈ ಬೀಚ್ಗೆ ಹೋಗ್ಬಂದ್ವಿ. ಈ ಬೀಚ್ ಹೆಂಗಿದೆ ಅಂತ ನೀವೇ ನೋಡಿ, ಸಕ್ಕತ್ತಾಗಿದೆ. ಗೈಸ್, ನನ್ನ ವಾಯ್ಸ್ ನಿಮಗೆ ಕೇಳಿಸಿ ಹೇಳ್ಬೋದು, ಬಟ್ ಈ ಬೀಚ್ ಅಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ಜಾಸ್ತಿ ಜನನೂ ಇರಲ್ಲ, ಬಟ್ ಸನ್ಸೆಟ್ ಅಂತೂ ಸಕ್ಕತ್ತಾಗಿತ್ತು. ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಕ್ರಿಸ್ಮಸ್ ಟೈಮಲ್ಲಿ ನಾವು ಹೋಗಿರೋದ್ರಿಂದ ಗೋವಲ್ಲಿ ಎಲ್ಲ ಕಡೆಯೂ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಡೆಕೋರೇಷನ್ಸ್ ಕೂಡ ಎಲ್ಲ ಕಡೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಅವತ್ತು ನೈಟ್ ಹೊರಟಿದ್ದು ಬಾಗಾ ಬೀಚ್ಗೆ. ಬಾಗಾ ಬೀಚಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ, ಸ್ವಲ್ಪ ಹೊತ್ತು ಅಷ್ಟೇ ಇದ್ದಿದ್ದು ನಾವು. ಹೇ ಗೈಸ್, ದಿಸ್ ಇಸ್ ನೆಕ್ಸ್ಟ್ ಡೇ. ಈಗ ಟೈಮ್ ಬಂದ್ಬಿಟ್ಟು 12:30.
ಸೊ ಇವಾಗ ನಾವು ಬರ್ಗರ್ ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಇಲ್ಲಿ ಸ್ವಲ್ಪ ಫೇಮಸ್. ಸೊ ಅಲ್ಲಿ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಫೋರ್ಟ್ಗೆ ಹೋಗ್ತೀವಿ. ಫೋರ್ಟ್ ಹೋಗಿ ಬಂದಾದಮೇಲೆ ಶಾಪಿಂಗ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಈವ್ನಿಂಗ್ ಕ್ರೂಸ್ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿ ಹೋಗಬೇಕು. ಲೆಟ್ಸ್ ಸಿ ಏನೇನಾಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಆ್ಯಂಡ್ ಅಪ್ಡೇಟ್ ಕೊಡ್ತೀನಿ. ನಾವು ಫೋರ್ಟಿಗೆ ರೀಚ್ ಆಗೋಷ್ಟರಲ್ಲಿ ಊಟ ಮಾಡಿಕೊಂಡು 4:30 ಹಂಗಾಗಿತ್ತು. ಎಂಟ್ರಿ ಚಾರ್ಜಸ್ ಇರುತ್ತೆ. ಈ ಫೋರ್ಟ್ ಬಂದು ಒಂದು 6 o'clock 6:30 ಅಷ್ಟರಲ್ಲಿ ಕ್ಲೋಸ್ ಆಗುತ್ತಂತೆ. ನಾವು ಹೋಗಿರುವಾಗ ಅಷ್ಟೊಂದೇನು ಜನ ಇರಲಿಲ್ಲ. ಬಟ್ ಈ ಫೋರ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬಾ ದೊಡ್ಡದಿದೆ ಫೋರ್ಟ್ ಕೂಡ. ಆ್ಯಂಡ್ ಇದರಲ್ಲಿ ಎಷ್ಟೊಂದು ಮೂವೀಸ್, ಬಾಲಿವುಡ್ ಮೂವೀಸ್ ಶೂಟ್ ಆಗಿದೆ ಅಂತೆ. ಇದೊಂದು ಫೇಮಸ್ ಹಾಗೆ ಓಲ್ಡೆಸ್ಟ್ ಫೋರ್ಟ್ ಇನ್ ಗೋವಾ. ಲುಕ್ ಅಟ್ ದ ವ್ಯೂ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವ್ಯೂ ಅಂತೂ. ಎಷ್ಟು ಪ್ಲೆಸೆಂಟ್, ಎಷ್ಟು ಕಾಮ್ ಆಗಿತ್ತು ಅಂತಂದರೆ ನಾವು ಹೋಗಿದ್ದು ಈವ್ನಿಂಗ್ ಬೇರೆ. ಸೊ ಇನ್ನೂ ಚೆನ್ನಾಗಿತ್ತು. ಆ್ಯಂಡ್ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ನೆಕ್ಸ್ಟ್ ಹೊರಟಿದ್ದೆ ಕ್ರೂಸ್ಗೆ. ಪ್ರೀವಿಯಸ್ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ದಂಗೆ ನಾನು ಆಲ್ರೆಡಿ ಕ್ರೂಸ್ನ ಬುಕ್ ಮಾಡಿದ್ವಿ. ನಾವು ಪ್ರೀವಿಯಸ್ ನೈಟೇ ಬುಕ್ ಮಾಡಿದ್ವಿ. ಸೊ ನಿಮಗೂ ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ಏನಾರ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಎಷ್ಟು ಚಾರ್ಜ್ ಆಯಿತು ಅಂತ ಕೂಡ ಹೇಳ್ತೀನಿ. ನಾವು ಹೋಗಿದ್ದು ಕೂಡ ಈ ಡಿಸೆಂಬರಲ್ಲೇ. ಸೊ ಇದು ಸೀಸನ್. ಸೊ ನೀವು ಆಫ್ ಸೀಸನ್ ಹೋದರೆ ಸ್ವಲ್ಪ ಚಾರ್ಜಸ್ ಕಮ್ಮಿ ಆಗ್ಬೋದು. ಆ್ಯಂಡ್ ಇಟ್ ವಾಸ್ ಟೋಟಲಿ ವರ್ತ್ ಇಟ್ ಅಂತ ಹೇಳ್ಬೋದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಟೈಮ್. ಇದು ನಮ್ಮ ಲಾಸ್ಟ್ ಡೇ ಗೋವಾ ಅಲ್ಲಿ. ಇವಾಗ ಬೆಂಗಳೂರು ಹೊರಡಬೇಕು. ಅದಕ್ಕೂ ಮುಂಚೆ ಚರ್ಚ್ ನೋಡೋಣ ಅಂತ ಬಂದ್ವಿ. ಇದು ಫೇಮಸ್ ಚರ್ಚ್. ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಹೆಂಗಿದೆ ಅಂತ, ನೀವು ಕೂಡ ನೋಡಿ. Baby, you give me ice and fire. You're giving me wind and rain. You're some kind of butterfly. ಚರ್ಚ್ ಮುಗಿಸ್ಕೊಂಡು ಚರ್ಚ್ ಹತ್ರನೇ ಅಲ್ಲಿ ಆಚೆ ಬಂದರೆ ಸ್ವಲ್ಪ ಶಾಪಿಂಗ್ ಸೆಂಟರ್ಸ್ ಇತ್ತು. ಅಲ್ಲಿ ಒಂದು ಸ್ವಲ್ಪ ಹಂಗೆ ಶಾಪ್ ಮಾಡಿಕೊಂಡು ನನ್ನ ಈ ಗೋವಾ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ನನ್ನ ಲಾಸ್ಟ್ ವಿಡಿಯೋ ಆಫ್ ದ ಇಯರ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಆಲ್ಸೋ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಇನ್ಮೇಲೆ ನಾನು ಇನ್ನೂ ಕನ್ಸಿಸ್ಟೆನ್ಸಿಯಾಗಿ ಇರಬೇಕು ಅಂತ ಅನ್ಕೋತಾ ಇದ್ದೀನಿ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.